ಈ ಒಂದು ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ಸಿಬ್ಬಂದಿಗೆ ಒಂದು ಮೋಸ ಮಾಡ್ತು, ಒಂದು ಅನ್ಯಾಯ ಮಾಡ್ತು. ಅದು ಹೆಂಗಂದ್ರೆ ದೊಡ್ಡ ಮೊದಲನೇದಾಗಿ 7 ಪೇ ಜಾರಿ ಮಾಡೋಕ್ಕಿಂತ ಮುಂಚೆ 17% ಜಾರಿ ಕೊಡ್ತು. ಆ 17% ಮಾಡಿದಾಗ ನಮಗೂ ಕೂಡ ಎಲ್ಲರಿಗೆಲ್ಲ ಬರುತ್ತಂತ ನಾವು ತಿಳ್ಕೊಂಡಿದ್ವಿ. ನಮ್ಮ ರಾಜ್ಯ ಸರ್ಕಾರ ಹೊರಡಿಸಿದ 7 ಪೇ ಇಲ್ಲಿವರೆಗೂ ಕೂಡ ನಮ್ಮ 6 ತಿಂಗಳು ಇದು ಅದೇ ರೀತಿ ಬಾಕಿ ಉಳಿದಿದೆ ಸರ್. ಮಹಾನಗರ ಪಾಲಿಕೆಯಲ್ಲಿ ಸೇವೆಯನ್ನ ಮಾಡ್ತಾ ಇರುವಂತಹ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಇವತ್ತು ಬಹಳ ದೊಡ್ಡ ಒಂದು ಹೋರಾಟವನ್ನ ಇವತ್ತು ಕೈಗೊಂಡಿದ್ದಾರೆ. ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರುವಂತ 3,000ಕ್ಕಿಂತ ಹೆಚ್ಚಿರುವಂತ ಒಂದು ಸರ್ಕಾರಿ ನೌಕರರಿಗೆ ತಾವು ನೇರವಾಗಿ ಸರ್ಕಾರದಿಂದನೇ ಇದನ್ನ ಭರಿಸಿದ್ರೆ ಅದೇನು ಬಹಳ ದೊಡ್ಡ ಹೊರೆಯನ್ನ ಏನು ಬೀಳೋದಿಲ್ಲ. This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, Bharat Chicken Center, Al-Shaykh Group of Institutions, Ideal Vitchi. ಅಧಿಕಾರಿಗಳ ಕಾರ್ಮಿಕರ ಹೋರಾಟಕ್ಕೆ, ಅಧಿಕಾರಿಗಳ ಕಾರ್ಮಿಕರ ಹೋರಾಟಕ್ಕೆ, ಆಯುಕ್ತರಿಗೂ ಮಾನ್ಯ ಕಾರ್ಯದರ್ಶಿಗಳಿಗೂ ಸಚಿವರಿಗೂ ಸಿಎಂ ಅವರಿಗೂ ಡಿಸಿಎಂ ಅವರಿಗೂ ನಮ್ಮ ಪತ್ರ ಆಲ್ರೆಡಿ ನಾವು ಸಲ್ಲಿಸಿದ್ದೇವೆ. ಮಹಾನಗರ ಪಾಲಿಕೆಯಲ್ಲಿ ಸೇವೆಯನ್ನ ಮಾಡ್ತಾ ಇರುವಂತಹ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಇವತ್ತು ಬಹಳ ದೊಡ್ಡ ಒಂದು ಹೋರಾಟವನ್ನ ಇವತ್ತು ಕೈಗೊಂಡಿದ್ದಾರೆ. ಕಲಬುರಗಿ ನಗರ ತಂದೆ ಆದಂಥ ಒಂದು ಇತಿಹಾಸವನ್ನ ಹೊಂದಿರುವಂಥ ನಗರ. ಇಡೀ ನಮ್ಮ ವಿಭಾಗದಲ್ಲಿ ಈ ಒಂದು ನಗರಕ್ಕೆ ತಂದೆ ಆದಂಥ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕಲಬುರಗಿ ಅಂತಂದ್ರೆ ಇದು ಒಂದು ಹೆಬ್ಬಾಗಿಲು, ತಂದೆ ಆದಂಥ ಒಂದು ಛಾಪನ್ನ ಇರುವಂಥ ಒಂದು ನಗರ. ಇಲ್ಲಿ ಶರಣ ಬಸವೇಶ್ವರರು, ಖಾಜಾ ಬಂದೇ ನವಾಜರು, ಸೂಫಿ ಸಂತರು ಇರುವಂಥ ಒಂದು ಭೂಮಿ. ಅಂಥದ್ದನ್ನ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅನೇಕ ಜನ ಇಲ್ಲಿ ಸೇವೆಯನ್ನ ಮಾಡ್ತಾ ಇರುವಂಥದ್ದು. ವಿಶೇಷವಾಗಿ ಪೌರ ಕಾರ್ಮಿಕರ ಹೋರಾಟ ಹಿಂದೆಯಿಂದ ನಾವು ಯಾವಾಗಿನಿಂದ ಕೇಳ್ತೇವೆ ಅಂತಂದ್ರೆ, ಕಲಬುರಗಿ ನಗರದಲ್ಲಿ ಮಹಾನಗರ ಪಾಲಿಕೆ ಪ್ರಾರಂಭ ಆದಾಗಿನಿಂದ ನಮ್ಮ ಪೌರ ಕಾರ್ಮಿಕರು ಹೋರಾಟ ಸತತವಾಗಿ ನಡ್ಕೊಂಡು ಬಂದಿದೆ. ಕಮರುಲ್ ಇಸ್ಲಾಂ ಸಾಹೇಬರು, ಅನೇಕ ಜನ ಇಲ್ಲಿನ ಜನಪ್ರತಿನಿಧಿಗಳು ಯಾವಾಗ ಮಹಾನಗರ ಪಾಲಿಕೆಯ ಹೋರಾಟಕ್ಕೆ ಸಂಬಂಧಪಟ್ಟಂತ ಯಾವುದೇ ತೊಂದರೆ ಬಂದಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವತ್ತು ಅದಕ್ಕೆ ಬೆಂಬಲವನ್ನ ಸೂಚಿಸಿ. ಯಾಕಂತಂದ್ರೆ ಮಹಾನಗರ ಪಾಲಿಕೆ ಅಂತಂದ್ರೆ ಇದು ನಮ್ಮ ನಗರದ ಒಂದು ಜೀವನಾಡಿ ಇದ್ದಂಗೆ. ಇದು ನಿಂತು ಹೋದ್ರೆ ಇಡೀ ನಮ್ಮ ನಗರಕ್ಕಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಇರುವಂತ ಎಲ್ಲರಿಗೂ ಕೂಡ ಅದರ ಒಂದು ತೊಂದರೆ ಅನುಭವಿಸಬೇಕಾಗುತ್ತೆ. ನಿರಂತರವಾಗಿ ಸರ್ಕಾರ ಎಲ್ಲಿವರೆಗೂ ಇದನ್ನ ಒಪ್ಕೊಳ್ಳಲು ಅಲ್ಲಿವರೆಗೂ ನಾವು ನಿಮಗೆ ಬೆಂಬಲವಾಗಿ ನಾವು ಮತ್ತು ಸಂಜು ಪಾಟೀಲ್ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಸರ್ಕಾರ ಅಧಿಕಾರದಲ್ಲಿ ಇರುವಂಥದ್ದು ಇವತ್ತು ಬಹಳಷ್ಟು ಏನು ಹೊರೆಯಾಗೋದಿಲ್ಲ. ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವಂತ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರುವಂತ 3,000ಕ್ಕಿಂತ ಹೆಚ್ಚಿರುವಂತ ಒಂದು ಸರ್ಕಾರಿ ನೌಕರರಿಗೆ ತಾವು ನೇರವಾಗಿ ಸರ್ಕಾರದಿಂದನೇ ಇದನ್ನ ಭರಿಸಿದ್ರೆ ಅದೇನು ಬಹಳ ದೊಡ್ಡ ಹೊರೆಯನ್ನ ಏನು ಬೀಳೋದಿಲ್ಲ. ಮತ್ತು ಅದೇ ರೀತಿ ಯಾವ ರೀತಿ ಪ್ರಮೋಷನ್ಗೆ ನಮಗೆ ತಾರತಮ್ಯ ಆಗ್ತಾ ಇದೆ, ಅದನ್ನು ಕೂಡ ಇವತ್ತು ಸರ್ಕಾರ ಬಡ್ತಿಯಲ್ಲೂ ಕೂಡ ಇವತ್ತಿನ ದಿವಸ ಯಾವ ರೀತಿ ಬೇರೆ ಸರ್ಕಾರಿ ನೌಕರರಿಗೆ ಬಡ್ತಿಯಲ್ಲಿ ಇವತ್ತು ಅವರಿಗೆ ಅವಕಾಶ ಸಿಗ್ತಾ ಇದೆ, ಅದನ್ನು ಕೂಡ ಇವತ್ತು ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ಬಡ್ತಿಯಲ್ಲೂ ಕೂಡ ಸರಿಯಾದಂಥ ಒಂದು ಬಡ್ತಿಯನ್ನು ಕೂಡ ಅವರಿಗೆ C&R ಮುಖಾಂತರ ಅದಕ್ಕೆ ಅವರಿಗೆ ಒದಗಿಸಬೇಕು ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಮುಷ್ಕರಕ್ಕೆ, ತಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಎಚ್ಚೆತ್ತು ಇದನ್ನ ಬಗೆಹರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಇಡೀ ಕಲಬುರಗಿ ನಗರವನ್ನ ನಾವು ಎಲ್ಲರೂ ಸೇರಿ ಇವತ್ತಿನ ದಿವಸ ಬಂದ್ ಮಾಡಬೇಕಾಗತ್ತೆ ಅಂತ ಅನ್ನುವ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ, ಕರೆಸಿ ಒಂದು ಹೋರಾಟಕ್ಕೆ ನನ್ನನ್ನು ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸರ್ಕಾರಿ ನೌಕರ ಸಂಘದ ಮಹಾನಗರ ಪಾಲಿಕೆ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಮತ್ತು ತಮ್ಮ ಒಗ್ಗಟ್ಟು ಬಹಳ ಮುಖ್ಯ ಇದೆ. ತಮ್ಮ ಒಗ್ಗಟ್ಟು ಏನಾದರೂ ಇದೇ ಥರ ನಮ್ಮ ಪೌರ ಕಾರ್ಮಿಕರು ಒಗ್ಗಟ್ಟ ಇರಲಿಲ್ಲ ಅಂತ ಹೇಳಿ ನಮಗೆ 15-20 ವರ್ಷ ಆಯಿತು ಈ ಪೋಸ್ಟ್ಗಳನ್ನು ತರಬೇಕಂದ್ರೆ. ಹೀಗಾಗಿ ನಿಮ್ಮ ಒಗ್ಗಟ್ಟ ಬಹಳ ಮುಖ್ಯ ಇದೆ. ಹೀಗಾಗಿ ತಾವೆಲ್ಲರ ಒಗ್ಗಟ್ಟಿನಿಂದ ಈ ಹೋರಾಟಕ್ಕೆ ತಮಗೆ ಸಹಕಾರವನ್ನು ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ತಮಗೆ ಒಂದಿಷ್ಟು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ಸಿಬ್ಬಂದಿಗೆ ಒಂದು ಮೋಸ ಮಾಡ್ತು, ಒಂದು ಅನ್ಯಾಯ ಮಾಡ್ತು. ಅದು ಹೆಂಗಂದ್ರೆ ದೊಡ್ಡ ಮೊದಲನೇದಾಗಿ 7 ಪೇ ಜಾರಿ ಮಾಡೋಕ್ಕಿಂತ ಮುಂಚೆ
17% ಜಾರಿ ಕೊಡ್ತು. ಆ 17% ಮಾಡಿದಾಗ ನಮಗೂ ಕೂಡ ಎಲ್ಲರಿಗೆಲ್ಲ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಸ್ಥಳೀಯ ಸಂಸ್ಥೆ ನಿಧಿಯಿಂದ ನಮಗೆ ಬರ್ಸ್ಬೇಕಂತ ಹೇಳ್ತು. ಅದು ಮೊಟ್ಟ ಮೊದಲೇ ನಮಗೆ ಈ 7th ಪೇ ಮಾಡ್ತಕ್ಕಂಥ ಮೊದಲನೇ ಅನ್ಯಾಯ. ಅವಾಗಿದ್ದು ಕೂಡ ಸರ್, ನಮ್ಮ ರಾಜ್ಯ ಸರ್ಕಾರ ಹೊರಡಿಸಿದ 7th ಪೇ ಇಲ್ಲಿವರೆಗೂ ಕೂಡ ನಮ್ಮ 6 ತಿಂಗಳು ಇದು ಅದೇ ರೀತಿ ಬಾಕಿ ಉಳಿದಿದೆ ಸರ್. ರಾಜಸ್ವ ನಿಧಿ ಇರುತ್ತೆ, ಅದನ್ನು ಭರಿಸಲಿಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ರಾಜಸ್ವ ಅಂದರೆ ನಮ್ಮ ದುಡ್ಡು ಸಾಮಾನ್ಯ ನಿಧಿ ಅಷ್ಟು ಬಲಿಷ್ಠವಾಗಿಲ್ಲ. ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯ ಕೊರತೆ. ಆದರೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅದನ್ನ ಈ ಒಂದು 17% ಭರಿಸಲಿಕ್ಕೆ ಹೋದಾಗ ನಮಗೆ ಕೊಡಬೇಕಾದಾಗ ನಮ್ಮ ಅದೇ ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕರು ಅವರು ಕೂಡ ವೇತನ ಸಾಮಾನ್ಯ ನಿಧಿಯಲ್ಲಿ ಕೊಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಮ್ಮದು 17% ಜೊತೆಗೆ ನಮ್ಮ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಕೂಡ ಸಂಪೂರ್ಣ ವೇತನ ಅದರಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಮಾನ್ಯರೇ. ಇದು ನಮಗೆ ಮಾಡ್ತಕ್ಕಂಥ ಮೊದಲನೇ ಅನ್ಯಾಯ. ಇದು ಮಾಡ್ತಕ್ಕಂಥ ಮೊದಲೇ ನಮಗೆ ತೊಂದರೆ. ನಾವು ನ್ಯಾಯಯುತ ಬೇಡಿಕೆಗಳನ್ನು ಕೊಡಬೇಕಾಗಿತ್ತು. ಕೊಡುವಾಗ 7th ಪೇ ಕೊಡಬೇಕಾಗಿತ್ತು, ಅದನ್ನೇ ಕೊಡಬೇಕಾಗಿತ್ತು. ಮುಂದುವರೆದು ಯಾವಾಗ 7th ಪೇ ಜಾರಿ ಆಯಿತು, ಅದರಲ್ಲಿ ಮಾನ್ಯ ಸರ್ಕಾರ ನಮಗೆ ಏನು ಮಾಡ್ತು, 15ರಿಂದ 20% ಒಟ್ಟು ವೇತನ SFC ಫಂಡ್ ಅಲ್ಲಿ ಅದನ್ನು ಕಮ್ಮಿ ಕೊಡ್ತು, ಕೊರತೆ ಮಾಡ್ತು. ಅದು ಮಾಡಿದ್ಮೇಲೆ ಅದನ್ನು ನೀವು ಸ್ವಂತ ನಿಧಿಯಿಂದಲೇ ಬಳಸ್ಕೋಬೇಕಂತ ಒಂದು ಷರತ್ತು ಹಾಕ್ಬಿಟ್ಟು 7th ಪೇ ಲಾಗು ಮಾಡ್ತು. ಅದನ್ನು ಕೂಡ ಇಲ್ಲಿವರೆಗೂ ನಮಗೆ 7th ಪೇ ಆದ್ಮೇಲೆ ಅದನ್ನ ಸ್ಥಳೀಯ ನಿಧಿಯಿಂದ ತಗೊಳ್ಳಿಕ್ಕೆ ನಾವು ಆಯುಕ್ತರ ಮೂಲಕ ಅವರಿಗೆ ಕಾಣಿಬೇಡಿ ಮನವಿ ಮಾಡ್ಕೊಂಡ್ಬಿಟ್ಟು ಕಳೆದ ಸಾಲಿನ ಅದರ 24-25 ಸಾಲಿನಲ್ಲಿ 4 ತಿಂಗಳು ನಮಗೆ ಕೊಡ್ತಾ ಇತ್ತು ಸರ್. ಶಾಲೆಯಲ್ಲಿ 4 ತಿಂಗಳ ನಮಗೆ ವೇತನ ಕೊಡ್ತಾ ಇತ್ತು. ಆ ಒಂದು ವೇತನ ಪಡೀಲಿಕ್ಕೂ ಕೂಡ ಒಟ್ಟು 4 ತಿಂಗಳ ವೇತನ ಮಾಡಲಿಕ್ಕೆ ಮತ್ತೆ ನಾವು ಮುಷ್ಕರ ಮಾಡಬೇಕಾಯ್ತು. ಮಾನ್ಯ ಆಯುಕ್ತರಿಗೂ ನಾವು ಮನವಿ ಸಲ್ಲಿಸಬೇಕಾಯ್ತು. ಅವಾಗ ಮಾತ್ರ 4 ತಿಂಗಳು, ಕಳೆದ ಸಾಲ 4 ತಿಂಗಳು ಮತ್ತೆ ನಮ್ದು ವೇತನ ಪಡೆದಿವಿ. ಅದೇ ರೀತಿ ಈ ಸಾಲಿನಲ್ಲೂ ಕೂಡ ಮತ್ತೆ 15% ಕೊರತೆ ಬಜೆಟ್ ನಮಗೆ ಶಾಲೆಯಲ್ಲಿ ಹಾಕಿದ್ದಾರೆ. ಗ್ರಾಂಟ್ ರಿಲೀಸ್ ಮಾಡಿದ್ದಾರೆ. 15% ಗ್ರಾಂಟ್ ರಿಲೀಸ್ ಮಾಡಿಬಿಟ್ಟು ಇದು 15-20% ಎಲ್ಲ ಮಹಾನಗರ ಪಾಲಿಕೆ ವ್ಯತ್ಯಾಸ ಇದೆ. 15-20% ವೇತನದ ಅನುದಾನವನ್ನು ನಾವು ಸರಿಯಾದ ಇದರಲ್ಲಿ ಬಳಸಬೇಕಂದಾಗ ನಮ್ಮ ಪೌರ ಕಾರ್ಮಿಕರು ಏನ್ ಮಾಡಬೇಕು, ಅವ್ರು ಎಲ್ಲಿ ಶಾಲೆ ತಗೋಬೇಕು. ಈಗಾಗಲೇ ಅವರು ಇದನ್ನ ನಾವು ಬಹಳಷ್ಟು ತೊಂದರೆಗಳ ಆಗಿದ್ದೇವೆ. ಮತ್ತೆ ಇದೇ ನೀವು ಸರ್ಕಾರಿ ನೌಕರರು ಕೂಡ ನಮ್ಮ ರೊಟ್ಟಿಯಲ್ಲಿ ಹಚ್ಕೊಂತಿದ್ದೀರಿ, ನಮ್ಮ ರೊಟ್ಟಿ ನೀವು ಕಸ್ಕೊಂತಿದ್ದೀರಿ, ನಮ್ಮ ಅನ್ನ ನೀವು ಎಳ್ಕೊಂಡು ತಿಂತೀರಿ ಅಂತ ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಮಾನ್ಯರೇ. ಯಾಕಂದ್ರೆ ನಾವು 20% ಇದ್ರಾಗ ತಗೊಂಡಾಗ ಅವ್ರಿಗೆ ಆಟೋಮೆಟಿಕ್ ಆಗಿ ಸಾಮಾನ್ಯವಾಗಿ ಅವ್ರಿಗೆ ಮತ್ತೆ ಪಗಾರ ಕೊಡ್ಲಿಕ್ಕಾಗೋದಿಲ್ಲ. ನೇರ ನೇಮಕಾತಿ ಆಗಿದ್ದಾರೆ. ನೇರ ನೇಮಕಾತಿಯಲ್ಲಿ ಕೂಡ ಅವ್ರಿಗೆ ಬೇರೆ ಯಾವುದೇ ದುಡ್ಡು ಬರೋದಿಲ್ಲ. ಒಂದು ವ್ಯತ್ಯಾಸದಲ್ಲಿ ಅವರು ಕೂಡ ನಾವು ಇಲ್ಲೇ ಅದನ್ನ ಸ್ಯಾಲರಿ ಕೊಡಬೇಕು, ಇದೇ ಸ್ಥಳೀಯ ನಿಧಿಯಿಂದ ಕೊಡಬೇಕು. ಅವರಿಗೆ ನೇರ ನೇಮಕಾತಿ ಆದರೂ ಕೂಡ ಯಾವುದೇ ರೀತಿ ಅವರಿಗೆ ನೇರ ಪಾವತಿ ಆದರೂ ಕೂಡ ಯಾವುದೇ ರೀತಿ ಅವರಿಗೆ ಸೌಲಭ್ಯವನ್ನು ಸಂಪೂರ್ಣವಾಗಿ ಅನುಭವಿಸೋ ಈ ಸಂದರ್ಭದಲ್ಲಿ ಇಲ್ಲ. ಸೊ ಅದನ್ನು ಕೂಡ ನಾವು This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, Bharat Chicken Center, Al Shaykh Group of Institutions, Ideal Vitchi.